ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಶ್ರೀ ಸೇವಾಲಾಲ್ ಎಲೆಕ್ಟ್ರಿಕಲ್ ಸರ್ವಿಸ್ ಸೆಂಟರ್ ಸರ್. ಕಸ್ಟಮರ್ ನಮ್ಮ ಇನ್ಸ್ಟಾಗ್ರಾಮ್ ನೋಡಿ ದೂರದಿಂದ ಬಂದಿದೆ ಸರ್. ಯಾವ ಊರು ಸರ್? ಗೊತ್ತಲ್ಲ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಸಾಸಲವಾಡ ನಮ್ಮದು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಸಾಸಲವಾಡದಿಂದ ಎಷ್ಟು ಕಿಲೋಮೀಟರ್ ಸರ್? 8 ಕಿಲೋಮೀಟರ್ ಆಗುತ್ತೆ ಸರ್. ಎಲ್ಲಿ ನೋಡಿದ್ವಿ ಶಾರ್ಟ್ಗಳು? ಇನ್ಸ್ಟಾಗ್ರಾಮಲ್ಲಿ ನೋಡಿ. ಬೇರೆ ಯಾರೋ ಕಸ್ಟಮರ್ ಕೇಳಿದ್ರೆ ಅವ್ರು ಏನಂದ್ರು ಸರ್ ನಿಮಗೆ? ವಿಚಾರ ಮಾಡಿದ್ರೆ ಇವರು ತಗೊಂಡೋಗಿರೋರೆಲ್ಲ ಅವರೆಲ್ಲ ಬಂಡವಾಳ ಹಾಕಿ ಅವೆಲ್ಲ ಹಾಳಾಗಿವೆ. ಇನ್ನು ತಗೊಂಡೋದ್ರೆಲ್ಲ ಚೆನ್ನಾಗೈತೆ, ಮೋಟ್ರ್ ಸುಡೋದು ಕಡಿಮೆ ಆಗೈತೆ, ಈಗ ಸಾಮಾನುಗಳು ಕಡಿಮೆ ಆಗೈತೆ, ನೀವು ತಗೊಂಡ್ರೆ ಚೆನ್ನಾಗಾಗ್ತದೆ ಅಂತ ಹೇಳಿದ್ರು. ಬೇರೆ ತಗೊಂಡವರು ಕೇಳಿದ್ರು ಸರ್. ಸರ್ ವಿಜಯನಗರ ಕೂಡ್ಲಿಗಿ ಸಾಸಲವಾಡದಿಂದ ಬಂದಿದ್ದಾರೆ. ಅವರಿಗೆ 2 ಸ್ಟಾರ್ಟರ್ ಬೇಕಂತ ಹೇಳಿದ್ರು ಸರ್. ಅವರು 2 ಸ್ಟಾರ್ಟರ್ ಸೇಮ್ ಬೇಕಂತ ಹೇಳಿದ್ದಾರೆ. 2 ಸ್ಟಾರ್ಟರ್ ಕೊಟ್ಟಿದ್ವಿ. ಆದರೆ ಅಣ್ಣ ತಮ್ಮ ಅಂತ ಸರ್ ಅವರು ಒಬ್ಬರಿಗೆ MCB ಬ್ಲಾಕ್ ಮಾಡ್ಲಿಕ್ಕೆ ಕೊಟ್ಟಿದ್ರು, MCB ಓಪನ್ ಮಾಡ್ಲಿಕ್ಕೆ ಕೊಟ್ಟಿದ್ವಿ ಸರ್. ಆದರೆ ಕಾಂಟ್ರಾಕ್ಟ್ ಎಲ್ಲ ಸೇಮ್ ಕೊಟ್ಟಿದ್ವಿ ಸರ್. 2 ಸೇಮ್. ಅದು ಒಳಗಡೆ 33 ಆಮ್ಸ್ ಇದೆ, ಇದು 33 ಆಮ್ಸ್ ಇದೆ. ಆ ಕಸ್ಟಮರ್ ಕೆಲವರು ಕೇಳ್ತಾ ಇದ್ದೀರಲ್ಲ, ಇದು ಮೇನ್ ಸರ್. ಇಲ್ಲಿ ಮೇನ್ ವೈರ್ ಕೊಡೋದು ಸರ್ ಇಲ್ಲಿಗೆ ಸಪ್ಲೈ. ಆಮೇಲೆ ನಿಮಗೆ ಇಲ್ಲಿಂದ ಸಪ್ಲೈ ಬಂದು ಇಲ್ಲಿಗೆ ಮೋಟರ್ ವೈರ್ ಕೊಡ್ಬೇಕು ಸರ್ ಅಷ್ಟೇ. ಕೆಲವರು ಕೇಳಿದ್ರಿ ಸರ್, ನೀವು ಫೋಟೋ ತೋರಿಸ್ತಿದ್ರಿ, ನೀವೇನು ಕೇಬಲ್ ಎಲ್ಲಿ ಹಾಕೋದಂತ ತೋರಿಸಲ್ಲ, ಅದು ಇದು ಗೊತ್ತಾಗಲ್ಲ. ಪವರ್ ಆಫ್ ಆನು, ಇದು ನಿಮಗೆ ಆಟೋ ಬೇಕಾದ್ರೆ ಆನು, ಇದು ಬೇಕಾದ್ರೆ ಆನ್ ಇದೆ, ಡೈರೆಕ್ಟ್ ಆಗಿ ಮ್ಯಾನುವಲ್ ಆಗಿ ಆಫ್ ಇದೆ. ಈ ಥರ ಸೆನ್ಸ್ ಮಾಡಿ ನಿಮಗೆ ನೀರು ಖಾಲಿ ಆದರೂ ಆಟೋಮೆಟಿಕ್ ಮೋಟ್ರ್ಗಳು ಆಫ್ ಆಗ್ತವೆ. ಯಾವುದೇ ಕಾರಣಕ್ಕೂ ಡ್ಯೂಲ್ ಬಿದ್ದರೆ ಆಟೋಮೆಟಿಕ್ ಮೋಟ್ರ್ ಆಫ್ ಆಗುತ್ತೆ. ಇದು ತುಂಬ ವರ್ಕ್ಫುಲ್ಲು, ಒಳ್ಳೆ ಚೆನ್ನಾಗಿ ವರ್ಕ್ ಮಾಡ್ತೀವಿ ಸರ್. ಎಲ್ಲ ರೈತರಿಗೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ನೀವು ಆಟೋ, ವೋಲ್ಟೋಮೀಟರ್, ಆಮ್ಸ್ ಮೀಟರು, ಪ್ರಿವೆಂಟರು, 3 ಫೇಸ್, ಟೋಟಲ್ ಎಲ್ಲ ಆಪ್ಷನನ್ನು ಒಂದೇ ಬಾಕ್ಸಲ್ಲಿ ಮಾಡಿದೆ ಸರ್. ಸರ್ಕಲಿಂಗ್ ಟೈಮಿಂಗ್ ಇದೆ. ಎಷ್ಟು ಗಂಟೆಗೆ ಇದು ನೀರು ಖಾಲಿ ಆಗೋ ಮೂಮೆಂಟ್ ಸರ್. ನೀರು ಖಾಲಿ ಆಗಿದ ಮೇಲೆ 1 ಅವರ್ ಬಿಟ್ಟಾದ್ಮೇಲೆ ಮತ್ತೆ ಮೋಟ್ರ್ ಆನ್ ಮಾಡೋಕ್ಕಂದ್ರೆ ಆಗಲ್ಲ. ಆ ಟೈಮ್ ಕೊಡೋದು ಇದರಲ್ಲೇ ಸೆಲೆಕ್ಟ್ ಮಾಡಿ ಆನ್ ಮಾಡ್ಕೋಬೋದು ನೀವು. ಸರ್ಕಲಿಂಗ್ ಟೈಮ್ ಅಂತ ಬರುತ್ತೆ. ನಿಮಗೆ ಆಮ್ಸ್ ಏನಾದ್ರು ಹೊಡಿತಾ ಜಾಸ್ತಿ ಆಯ್ತಂದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಹೊಡಿತಾ ನೀರು ಖಾಲಿ ಆಗಿ ಕಡಿಮೆ ಆಯ್ತಂದ್ರೂ ಆಟೋಮೆಟಿಕ್ ಮೋಟ್ರ್ ಆಫ್ ಆಗುತ್ತೆ ಸರ್. ತುಂಬ ಬೆನಿಫಿಟ್ ಇದೆ. ಮೋಟ್ರ್ಗಳಿಗೆ ಯಾವುದಕ್ಕೇನು ಪ್ರಾಬ್ಲಮ್ ಆಗೋಲ್ಲ. ನಿಮ್ಮ ಪಂಪ್ ಏನಾದ್ರು ಪ್ರಾಬ್ಲಮ್ ಆಯಿತು ಮೋಟ್ರ್ ಒಳಗಡೆ, ಮತ್ತು ಮೋಟ್ರ್ ಏನಾದ್ರು ಮೋಟ್ರ್ ಬುಷ್ ಏನಾದ್ರು ಹೋಗಿ ಲೋಡ್ ಜಾಸ್ತಿ ತಗೊಂಡ್ರು ನಿಮಗೆ ಆಟೋಮೆಟಿಕ್ ಆಫ್ ಆಗುತ್ತೆ ಸರ್. ತುಂಬ ಬೆನಿಫಿಟ್ ಇದೆ. ತಗೊಳ್ಳೋರಿಗೆ ತಗೊಳ್ಳಿ ಸರ್ ಅಂತೀನಿ. ನೋಡಿ ಸರ್, ಎಲ್ಲಿಂದ ಬಂದರೂ ಕೂಡ ನಿಮಗೆ ಯಾವುದು ಕೂಡ ಫೇಕ್ ಇರೋಲ್ಲ. ಏನು ಜೀನಿಯರ್ ಇರುತ್ತೆ ಜೀನಿಯರ್ನ ವರ್ಕ್ ಮಾಡಿಕೊಟ್ಟಿರ್ತೀವಿ. ಇದು ಕಾಂಟ್ರಾಕ್ಟರ್ ಪೂರ ನಿಮಗೆ 1 ವರ್ಷ ನಾನು ವಾರಂಟಿ ಕೊಟ್ಟಿರ್ತೀನಿ ಸರ್. ಅದು ಕ್ವಾಲಿಟಿ ಮೇಲೆ ಇದೆ ಸರ್. ಕೆಲವರು ಕಡಿಮೆ ಕ್ವಾಲಿಟಿ ಇದ್ದಾವೆ, ಕೆಲವು ಜಾಸ್ತಿ ಇದ್ದಾವೆ. ಇದು ಮಾತ್ರ ನಿಮ್ಮಲ್ಲ 6 ಮಂತ್ ನಿಮಗೆ ವಾರಂಟಿ ಇರುತ್ತೆ ಸರ್. ಯಾವುದೇ ಕಾರಣಕ್ಕೂ ನಿಮ್ಮ 5-6 ವರ್ಷ ಆದರೂ ಏನು ಕಂಪ್ಲೇಂಟ್ ಬರಲ್ಲ ಸರ್. ಕ್ವಾಲಿಟಿ ಇದ್ದಾವೆ, ಯಾವುದೇನು ಪ್ರಾಬ್ಲಮ್ ಬರಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.